ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ಲಕ್ಷ್ಮಿಯವರು ಬರೀತಿದ್ದಾರೆ. ಎಲ್ಲಿಂದ ಅಂತ ಹೇಳಿಲ್ಲ. ಗುರುಜಿ ಅವರಿಗೆ ಲಕ್ಷ್ಮಿ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅವರ ಮಗಳಿಗೆ ಮದ್ವೆ ಮಾಡಿದ್ರಂತೆ, ಆದ್ರೆ ಡೈವೋರ್ಸ್ ಆಗೋಯ್ತು ಗುರುಜಿ. ಈಗ ಮಗನಿಗೆ ನಾವು ಹುಡುಗಿನ ಹುಡ್ಕಕ್ ಹೋಗ್ತಾ ಇದೀವಿ. ನಾವು ಹೊರಟಾಗೆಲ್ಲ ಒಂದಲ್ಲ ಒಂದು ಅಪಶಕುನ ಆಗುತ್ತೆ. ಉದಾಹರಣೆಗೆ ಸಾವಿನ ಸುದ್ದಿ ಬರುತ್ತೆ, ಅಥವಾ ಹಾವಡ್ಡ ಬಂದ್ಬಿಡತ್ತೆ, ಹೇಗೋ ಕ್ಯಾನ್ಸಲ್ ಆಗತ್ತೆ ಮದ್ವೆ. ಅದಕ್ಕೆ ನಾವು ಜ್ಯೋತಿಷಿಗಳ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ ಯಜಮಾನ್ರಿಗೆ ಶಾಪ ಇದೆ, ಹಾಗಾಗಿ ಯಾವುದೇ ಒಂದು ಮಂಗಳಕರ ಕಾರ್ಯಗಳು ನಿಮ್ಮ ಮನೇಲಿ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಅವರು ವಿನಂತಿ ಮಾಡ್ಕೊಂಡಿದ್ದಾರೆ, ಗುರುಜಿ ದಯಮಾಡಿ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ರಾಶಿಗೆ ಯಾವ ನಕ್ಷತ್ರಗಳು ಸೇರ್ಬೇಕು ಮದ್ವೆ ಮಾಡೋಕೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳಿರೋ ಪ್ರಶ್ನೆ ಭಾಳ ಸಂತೋಷ. ಆದರೆ ಯಾವ ಕಾಲಕ್ಕೂ ಯಾವುದು ಶಾಪಗಳೇನೋ ನಿಮ್ಮ ಯಜಮಾನ್ರಿಗಿಲ್ಲ. ನಿಮ್ಮ ಮನೇಲಿ ಫಸ್ಟು ಪೂರ್ವ ಏನಾಗಿದೆ ಮತ್ತು ನೈಋತ್ಯ ಏನಾಗಿದೆ ನೋಡ್ಕೊಳ್ಳಿ. ಮನೇಲಿ ಪೂರ್ವಕ್ಕೆ ಮನೆ ಇಲ್ಲದೇ ಇರೋದ್ರಿಂದ, ದಕ್ಷಿಣಾಭಿಮುಖಕ್ಕೆ ಪರಿವರ್ತನೆ ಆಗದೇ ಇರೋದ್ರಿಂದ, ಅಲ್ಲಿ ನೈಋತ್ಯ ಭಾಗ ಏನಾಗಿದೆ ಕಟ್ಟಾಗೋಗಿದೆ. ಅದರಿಂದ ಮಂಗಳ ಕೆಲಸಗಳು ಆಗೋದಿಲ್ಲ. ಪೂರ್ವಕ್ಕೆ ಯಾವ ಕಾಲಕ್ಕೂ ಮೇಲ್ಭಾಗ ಇರಬಾರ್ದು. ಯಾವುದು ತಿಳ್ಕೊಳ್ಳಿ, ಪೂರ್ವಕ್ಕೆ ಎತ್ತರ ಇದ್ದರೆ ಜೀವನದಲ್ಲಿ ಆ ಮನೇಲಿ ಯಾವುದೂ ಒಳ್ಳೆ ಕೆಲಸಗಳಾಗಲ್ಲ. ಪೂರ್ವಕ್ಕೆ ಹತ್ತಬಾರ್ದು, ಉತ್ತರಕ್ಕೆ ಹತ್ತಬಾರ್ದು ಅಂತ ಹೇಳ್ತೀವಿ. ಪೂರ್ವಕ್ಕೆ ಇಳಿಬೇಕು, ಉತ್ತರಕ್ಕೂ ಇಳಿಬೇಕು. ಅಂದರೆ ಮನೆ ಒಳಭಾಗದಿಂದ ಇಳಿಬೇಕು. ಹಾಗೆ ಇಳಿದಾಗ ಮೆಟ್ಲು ಹತ್ತಿ ಇಳಿಬೇಕು ಅಂತಕ್ಕಂಥ ಭಾವನೆ ನಿಮ್ಮ ಮನೇಲಿ ಏನಾಗಿದೆ, ಹಳ್ಳ ಆಗಿದೆ. ಮನೆ ಒಳಗೆ ನೀವೇನು ಮಾಡಿದ್ದೀರಾ, ಮನೆ ಹೊಸಲಾದ ಮೇಲೆ ಒಳಭಾಗದಲ್ಲಿ ಬಂದು ಹಳ್ಳ ಇದೆ, ಹೌದಾ? ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅದರಿಂದ ಮನೆ ಒಳಗಿಂದ ಹೊರಗಡೆ ಹತ್ತಬೇಕು, ತಿರುಗಿ ಇಳಿಬೇಕು. ಆ ಏರಿಳಿತ ಏನಿದೆ, ಮನೆ ಒಳಗೆ ಎಸ್ ಅನ್ನೋದನ್ನ ಹೊರಗಡೆ ಹೋದ ತಕ್ಷಣ ನೋ, ಹೊರಗಡೆ ಎಸ್ ಅನ್ನೋದನ್ನ ಮನೆ ಒಳಗೆ ನೋ, ಹೀಗಾಗ್ಬಿಡೋದ್ರಿಂದ ಜೀವನದಲ್ಲಿ ನಿಮ್ಮ ಮನೆಗೆ ಯಾವುದೂ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ವಾಸ್ತವಿಕವಾಗಿ ಮನೆಗಳನ್ನ ಸರಿಪಡಿಸ್ಕೊಳ್ಳೋಕೆ ಅವಕಾಶವಿದ್ದರೆ ಮಾಡ್ಕೊಳ್ಳಿ, ಇಲ್ಲದೇ ಮನೆ ಬಿಟ್ಬಿಟ್ಟು ಬೇರೆ ಮನೆ ನೋಡ್ಕೊಳ್ಳಿ. ಇದು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆಗ್ತಕ್ಕಂಥ ದೋಷ, ಮೊದಲನೇದಾಗಿ. ಎರಡನೇದಾಗಿ, ಕಂಕಣ ಬಲ ಕೂಡು ಬಂದಿಲ್ಲ ಅಂತಕ್ಕಂಥದ್ದು, ಮಗನಿಗೆ ಹುಡುಕ್ತಾ ಇರೋ ಮದುವೆ ಆಗಿಲ್ಲ ಅನ್ನೋದನ್ನ ವೆಂಕಟರಮಣನ ದೇವಸ್ಥಾನ ಸಾಧಾರಣವಾಗಿ ಎಲ್ರಿಗೂ ಹೇಳಿದ್ದೀನಿ. ಇಲ್ಲಿ ನೀವು ಮಾಡಬೇಕಾದ್ದೇನು ಅಂದರೆ, ವೆಂಕಟೇಶ್ವರನ ಸ್ಮರಣೆ ಒಂದಲ್ಲದೆ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಏನಾದರೂ ಹರಕೆ ಹೊತ್ಕೊಂಡಿದ್ದೀರಾ, ಕಲ್ಯಾಣೋತ್ಸವ ಮಾಡಿಸ್ಬೇಕು. ಆ ರೀತಿ ನೀವು ಕಲ್ಯಾಣೋತ್ಸವ ಯಾವಾಗಲೂ ಎಲ್ಲರೂ ವೆಂಕಟೇಶ್ವರನಿಗೆ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಯಾಕೆ ಗೀರ್ಜಾ ಕಲ್ಯಾಣ ಮಾಡಿಸ್ಬೇಕು ಅಂತ ಗೊಂದೂಕರು ಗಮನ ಇಲ್ವಾ? ಸಾಕ್ಷಾತ್ ಎಲ್ಲರೂ ಗಿರ್ಜಾ ಕಲ್ಯಾಣ ಅಂದರೆ ನೋಡಿ, ಸಾಧಾರಣವಾಗಿ ಡೈವರ್ಸ್ ಆಗಿ ವಾಪಸ್ ಬಂದಿರೋರು, ಮತ್ತೆ ಪುನರ್ವಿವಾಹ ಆಗಬಹುದು ಅನ್ನೋರು, ಅಥವಾ ಯಾವ ಕಾಲಕ್ಕೂ ಮದುವೆ ಸೆಟ್ ಆಗ್ತಾ ಇದೆ ಮಧ್ಯೆ ನಿಂತು ಹೋಗ್ತಾ ಇದೆ, ಅಥವಾ ಈಗ ಮದುವೆ ಬಂದಿರೋದು ಅಡ್ಡಚಣೆಗಳು ಜಾಸ್ತಿ ಇದೆ, ಒಳ್ಳೆ ಕಾರ್ಯಗಳಿಗೆ ವಿಘ್ನಗಳು 108, ಒಳ್ಳೆ 108 ವಿಘ್ನ ಬರೋದು ಒಳ್ಳೇದಕ್ಕೋಸ್ಕರ, ಚಡಿಂದಂತ ಮಂಚಿದಕ್ಕೆ ಅಂತ ಹೇಳ್ತಾರೆ. ಆದರೆ ನೀವೇನು ಮಾಡಬೇಕು, ಈ ಗಿರ್ಜಾ ಕಲ್ಯಾಣ ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕಲ್ಯಾಣ ಅನುಗ್ರಹವನ್ನು ಕೊಡ್ತಕ್ಕಂಥ ಗಿರ್ಜಾ ಕಲ್ಯಾಣ ಕ್ಷೇತ್ರಕ್ಕೆ ಹೋಗಬೇಕು. ಅದಕ್ಕೆ ನೀವು ಆ ಗಿರ್ಜಾ ಕಲ್ಯಾಣ ಕ್ಷೇತ್ರಕ್ಕೆ ತಿರಕ್ಕಡಿಯೂರು, ಏನು ಹೇಳಿ, ತಿರಕ್ಕಡಿಯೂರು ಅಂದರೆ 60 ವರ್ಷದ ಶಾಂತಿ, 60 ವರ್ಷದ ಮದುವೆ, ಆಮೇಲೆ ಗಿರ್ಜಾ ಕಲ್ಯಾಣ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಗಿರ್ಜಾ ಕಲ್ಯಾಣನ ನೀವು ಮನೆ ಹತ್ರನೇ ಎಲ್ಲಾದರೂ ಈಶ್ವರನ ದೇವಸ್ಥಾನದಲ್ಲಿ ಯಾರಾದರೂ ಏರ್ಪಾಡು ಮಾಡಿದ್ರೆ ಖಂಡಿತ ಮಾಡಿಸ್ಕೊತಾರೆ. ಆದರೆ ಕ್ಷೇತ್ರ ದರ್ಶನಕ್ಕೆ ನೀವು ಅಲ್ಲಿ ಹೋಗಬೇಕು, ತಿರಕ್ಕಡಿಯೂರಿಗೆ. ಆ ತಿರಕ್ಕಡಿಯೂರು ಅಂದ್ರೇನು, ತಿರು ಅಂದರೆ ಶ್ರೀಕಾರ ಅಂದರೆ ಸಮುದ್ರ, ಆ ಸಮುದ್ರವನ್ನು ಕಡೆಯೂರು ಅಂದರೆ ಸಮುದ್ರ ಮಥನ ಮಾಡಿರೋದು ಸ್ಥಳ ಅಂತ. ಆ ಕ್ಷೇತ್ರದಲ್ಲೇ ಸಮುದ್ರ ಮಥನ ಮಾಡಿರೋದು. ತೀರ್ಥಪುರೀಶ್ವರ ದೇವರು, ತೀರ್ಥಪುರೀಶ್ವರ ಸಾರಂಗ ಅನುಗ್ರಹವನ್ನು ಕೊಡಿತಕ್ಕಂಥ ತೀರ್ಥಪುರೀಶ್ವರನ ನಮಸ್ಕಾರ ಮಾಡ್ಕೋಬೇಕು. ಜನ್ಮ ಸಿದ್ಧಿ ಹಕ್ಕನ್ನು ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಮಗನಿಗೆ ಒಳ್ಳೇದಾಗಲಿ ಅಂತ ಕಾಳಸಂಹಾರ ಮೂರ್ತಿಯನ್ನು ತ್ಯಾಗವನ್ನು ಮಾಡು ಅಂತ ಹೇಳಬೇಕು. ನಿಮ್ಮ ಮಗನ ಏನೇನು ತ್ಯಾಗ ಮಾಡಬೇಕು ಅಂತ ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಕಪ್ಪು ನೀಲಿ ಬಟ್ಟೆ, ಕೆಂಪು ಬಟ್ಟೆಗಳನ್ನು ಯಾವ ಕಾಲಕ್ಕೂ ಹಾಕಬಾರ್ದು. ಪ್ರತಿ ಸೋಮವಾರ ಶನಿವಾರ ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಸ್ನಾನ ಮಾಡಿದ ಮೇಲೆ ಸಾಯಂಕಾಲ ಆಂಜನೇಯನ ದೇವಸ್ಥಾನ. ಜ್ಞಾಪಕ ಇರಲಿ, ಕೆಲವರಿಗೆಲ್ಲ ಬೆಳಗ್ಗೆ ಹೊತ್ತು ಆಂಜನೇಯ ಹೇಳ್ತೀನಿ, ಆದರೆ ನಿಮ್ಮ ಮಗನಿಗೆ ಮಾತ್ರ ಸಾಯಂಕಾಲ ಆಂಜನೇಯ, ಬೆಳಗ್ಗೆ ಈಶ್ವರ, ಇದನ್ನು ಮಾತ್ರ ಬಿಡಬಾರ್ದು. ಪ್ರತಿ ಮಂಗಳವಾರ ದಿವಸ ನರಸಿಂಹಸ್ವಾಮಿನ ಬೆಳಗಿನ ಜಾವದಲ್ಲಿ ಸುಬ್ರಹ್ಮಣ್ಯ, ಮಧ್ಯಾಹ್ನದಲ್ಲಿ ಅಂದರೆ ಸುಬ್ರಹ್ಮಣ್ಯ ಆದ ತಕ್ಷಣ ಗ್ರಾಮ ದೇವತೆ, ಸಾಯಂಕಾಲದ ನರಸಿಂಹ. ಪ್ರತಿ ಗುರುವಾರ ಮತ್ತು ಸೋಮವಾರ ರಾಘವೇಂದ್ರ ಸ್ವಾಮಿಗಳನ್ನ ಬಹಳ ಚೆನ್ನಾಗಿ ಭದ್ರವಾಗಿ ಹಿಡ್ಕೋಬೇಕು. ಅದಾದ ಮೇಲೆ ಶನಿವಾರದ ದಿವಸ ಸಾಕ್ಷಾತ್ ವೆಂಕಟೇಶ್ವರನ ದೇವಸ್ಥಾನಕ್ಕೆ, ಬುಧವಾರದ ದಿವಸ ವೆಂಕಟೇಶ್ವರನ ದೇವಸ್ಥಾನಕ್ಕೆ, ಈ ರೀತಿ ರಂಗನಾಥ ಅಥವಾ ವೆಂಕಟೇಶ್ವರ, ಮಲಗಿರೋ ವೆಂಕಟೇಶ್ವರ ಅಥವಾ ಕೂತಿರೋ ವೆಂಕಟೇಶ್ವರ ಅಥವಾ ನಿಂತಿರೋ ವೆಂಕಟೇಶ್ವರನಿಗೆ ಯಾರಿಗಾದ್ರೂ ಹೋಗಿ ತುಳಸಿ ಮಾಲೆಯನ್ನು ಹಾಕಬೇಕು. ಪ್ರತಿದಿನ ದೇವರ ಸ್ಮರಣೆ ಇಲ್ಲದೆ ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ಪ್ರತಿದಿನ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಆಫೀಸಿಂದ ಬೇಗ ಬಂದರೆ ಗರ್ಕೆ ಹುಲ್ಲನ್ನು ಸಾಯಂಕಾಲ ಇಡಬೇಕು. ಇವನು ಅಕಸ್ಮಾತ್ ಆಗಲಿಲ್ವಾ, ಬೆಳಗಿನ ಜಾವ ಸೂರ್ಯ ಉದಯಕ್ಕೆ ಮೊದಲು ಎದ್ದಿರಬೇಕು. ಆದರೆ 4 ಗಂಟೆಗೆ ಎದ್ದಿರಬೇಕು. ಕೈಕಾಲು ಮುಖಗಳನ್ನೆಲ್ಲ ಸ್ನಾನ ಎಲ್ಲ ಮಾಡಿದ ಮೇಲೆ ನಮಸ್ಕಾರ ಮಾಡಿಕೊಂಡು ಒಳಗೆ ಹೋಗಿ ಗರ್ಕೆ ಹುಲ್ಲನ್ನು ಇಡಬೇಕು. ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮಗೆ ಪರಿವರ್ತನೆ. ಇವನು ಎಷ್ಟವರೆಗೂ ಇದನ್ನೆಲ್ಲ ಮಾಡ್ತಾನೆ, ನಿಮ್ಮ ಮನೆ ಕರ್ಮಗಳನ್ನು ಕಳೆಯುತ್ತೆ. ಯಾಕಂದರೆ ಇವನಿಗೆ 5 ಗ್ರಹಗಳು ಒಂದೇ ಮನೇಲಿದೆ. ಅಂದರೆ ಬಾಲಾರಿಷ್ಟದ ಚಿಕ್ಕ ವಯಸ್ಸಲ್ಲಿ ಮಾಡಿಸ್ಬೇಕಾದ ದೋಷ ಇನ್ನೂ ಇಲ್ಲ. ಆದರೆ ಇದು ಹೋಗಬೇಕಾದ ದಶೆಯಲ್ಲಿ ಬೇರೆ ದಶೆಯಲ್ಲೂ ಈ ದೋಷ ಹೊಡಿತಾ ಇದ್ದಾಗ ಈ ರೀತಿ ತೊಂದರೆಗಳು ಮನೆಗೆ ಇವನ ನಕ್ಷತ್ರದಿಂದ ಆಗುತ್ತೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಡಮ್ಮ,
ಯೋಚನೆ ಮಾಡದೆ ನೀವು ನಿಮ್ಮ ಮಗನಿಗೆ ಈ ರೀತಿ ಎಲ್ಲ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರತಿ ಭಾನುವಾರ ಆದಿತ್ಯ ಹೃದಯವನ್ನು ಸ್ಮರಣೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಯೋಚನೆ ಮಾಡದೆ ನಾನು ಹೇಳಿರೋ ಅಷ್ಟೂ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಕಲ್ಯಾಣೋತ್ಸವ ಅನುಗ್ರಹ ಆಗುತ್ತೆ. ಮದುವೆ ಮಾಡ್ಕೊಳ್ಳದೆ ಇರತಕ್ಕಂಥ ಅನುಗ್ರಹ ಖಂಡಿತವಾಗ್ಲೂ ಮದುವೆ ಮಾಡ್ಕೊಳ್ಳೋ ಥರ ಮಾಡ್ತಾನೆ. ಗಿರ್ಜಾ ಕಲ್ಯಾಣದಿಂದ ಅನುಗ್ರಹ ಸಿದ್ಧಿ ಸಿಗತ್ತೆ. ಮನೆ ವಾಸ್ತು ದೋಷಗಳು ಪರಿವರ್ತನೆ ಆಗೋಕ್ಕೋಸ್ಕರ ನೀವು ಮನೆಯನ್ನು ಬಿಡ್ತಿರೋ, ಅಲ್ಲೇ ಹಳ್ಳದಲ್ಲೇ ಬಿದ್ದಿರ್ತಿರೋ, ಯೋಚನೆ ಮಾಡಿಕೊಂಡು ಮುಂದುವರಿಸ್ತಕ್ಕಂಥ ವಿಚಾರ. ಮಗಳಿಗೆ ಮತ್ತೊಂದು ಮದುವೆ ಮಾಡ್ತಿರೋ, ಇಲ್ಲ ಹೀಗೆ ಇರಲಿ ಅಂತ ನಿಮ್ಮ ಯೋಚನೆನೋ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಎಲ್ಲ ಶುಭೀಕ್ಷವಾಗಲಿ ಅಂತ ಪ್ರಾರ್ಥನೆ ಮಾಡೋಣ.